ಏನಪ್ಪ ಎಲ್ಲರ ಥರ ಇವಳು ಯೂಟ್ಯೂಬು ವ್ಲಾಗು ಅಂತ ಸ್ಟಾರ್ಟ್ ಮಾಡ್ತಿದ್ದಾಳೆ. ಇವಳಿಗೇನಾಯ್ತು ಆಲ್ ಆಫ್ ಅ ಸಡನ್ ಅಬ್ರಾಡ್ಗೆ ಹೋಗಿದ ತಕ್ಷಣ ಯೂಟ್ಯೂಬ್ ಮಾಡಬೇಕಾ ಅನ್ನಿಸ್ತಾ ಅನ್ನೋರಿಗೆಲ್ಲ ಒಂದು ಆನ್ಸರಿಂಗ್ ವೀಡಿಯೋ ಬೇಕಲ್ಲ. ಸೊ ಇದು ನನ್ನ ಇಂಟ್ರೊಡಕ್ಷನ್ ವೀಡಿಯೋ ಅಂತ ಅಂದ್ಕೊಳ್ಳಿ. ನನಗೆ ಯಾವತ್ತೂ ಯೂಟ್ಯೂಬ್ ಮಾಡಬೇಕು ವ್ಲಾಗ್ ಮಾಡಬೇಕು ಅನ್ನೋ ಥಾಟ್ ಇರಲಿಲ್ಲ. ಅಷ್ಟೊಂದೆಲ್ಲ ಪೇಷನ್ಸ್ ಕೂಡ ಇಲ್ಲ ನನಗೆ. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಟೈಮ್ ಕೂಡ ಇಲ್ಲ. ಬಟ್ ರೀಸೆಂಟಾಗಿ ನಾನೊಂದು ಹಬ್ಬ ಆದಮೇಲೆ ಯುಗಾದಿ ಹಬ್ಬ ಆದಮೇಲೆ ಒಂದು ವೀಡಿಯೋ ಹಾಕಿದ್ದೆ ಒಬ್ಬಟ್ಟದು. ಆಗ ನಮ್ಮಪ್ಪ ಹೇಳಿದ್ದು ಒಂದೇ ಮಾತು, ಮಗಳೇ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಲ್ಲ, ಅಲ್ಲಿ ಲೈಫ್ ಹೇಗಿದೆ ಅನ್ನೋದನ್ನು ತೋರಿಸು ಜನಕ್ಕೆ, ಎಷ್ಟಿಗೆ ರೀಚ್ ಆಗುತ್ತೋ ಅಷ್ಟು ಮಾಡು, ಟ್ರೈ ಮಾಡು, ನಾನು ಸಪೋರ್ಟ್ ಮಾಡ್ತೀನಮ್ಮ ಅಂತ ಯಾವತ್ತೋ ಹೇಳೋದು. ಅದು ಹೇಳಿದ್ದು ನನಗೆ ಅದೆಷ್ಟು ಹಿಟ್ಟಾಯಿತು ಅಂದರೆ, ನಮ್ಮ ಅಪ್ಪನೇ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂದಮೇಲೆ ನಾನು ಯಾಕೆ ಗುರು ಮಾಡಬಾರ್ದು ಅನ್ನೋ ಥರ ಥಾಟ್ ಬಂತು. ಸೊ ಯಾರೆಲ್ಲ ಥ್ಯಾಂಕ್ಫುಲ್ ಆಗಿದ್ದಾರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅನ್ನೋದು, ನಮ್ಮ ಅಪ್ಪಂಗೊಂದು ಥ್ಯಾಂಕ್ಸ್ ಹೇಳ್ಬಿಡಿ. ಸೊ ನಾನು ಯಾಕೆ ಇವತ್ತೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಅನ್ನೋರಿಗೆಲ್ಲ ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ಹೇಳ್ತೀನಿ. ಇವತ್ತಿಗೆ 1 ವರ್ಷದ ಹಿಂದೆ ಎಕ್ಸಾಕ್ಟ್ 25th 2024 ನಾನು ನನ್ನ ಕಂಫರ್ಟ್ ಝೋನ್ನ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಂಥ ದಿನ. ತುಂಬ ಕಷ್ಟ ಕಣ್ರಿ ಅಬ್ರಾಡ್ ಲೈಫ್ ಅಂದರೆ. ನಾವು ಅಂದ್ಕೊಂಡಿರೋದು ಎಲ್ಲನೂ ನಿಜ ಅಲ್ಲ. ಇಲ್ಲಿಗೆ ಬಂದಮೇಲೆ ನಾವು ಹೆಂಗಿರ್ತೀವಿ, ಹೆಂಗೆ ಇಂಡಿಪೆಂಡೆಂಟಾಗಿರ್ತೀವಿ ತುಂಬ ಅನ್ನೋದು ಇಲ್ಲಿಗೆ ಬಂದಮೇಲೆ ರಿಯಾಲಿಟಿ ಗೊತ್ತಾಗೋದು. ಎಷ್ಟೊಂದು ಜನ ಹೇಳ್ತಾರೆ ಅಬ್ರಾಡ್ಗೆ ಹೋಗು ಚೆನ್ನಾಗಿರ್ತೀಯ, ದೂರ ಹೋಗು ಅಪ್ಪ ಅಮ್ಮನ ಬೆಲೆ ಗೊತ್ತಾಗುತ್ತೆ, ದೂರ ಹೋಗು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್. ಯಾವುದ್ರಿ ಲಾಂಗ್ ಡಿಸ್ಟೆನ್ಸ್ ಅಲ್ಲ, ಫ್ಯಾಮಿಲಿ ಬಿಟ್ಟು ಇಷ್ಟು ದೂರ ಬಂದು ಜೀವನ ನಡೆಸೋದು ನಾಟ್ ಅಟ್ ಆಲ್ ಈಸಿ ಟಾಸ್ಕ್. ಸೊ ಇದು ನನ್ನ ಇಂಟ್ರೊಡಕ್ಷನ್ ವೀಡಿಯೋ. ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಕನ್ನಡ ಹುಡುಗಿಯ ಕೆನಡಾ ಲೈಫ್. ಯುಕ್ತ ಸೈನಿಂಗ್ ಆಫ್. ಥ್ಯಾಂಕ್ ಯು.